ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಮಿಕ ಇಲಾಖೆ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ಸದಸ್ಯರಿಗೆ ಆಹಾರ ಕಿಟ್ ವಿತರಣಾ ಕಾರ್ಯಕ್ರಮ ಜರುಗಿತು. ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರ ಮುಂದಾಳತ್ವದಲ್ಲಿ ನಗರದ ಕಂಕನಾಡಿ ಕಡೆಮುಗುರುವಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನು ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ಕಾರ್ಮಿಕರ ಪರವಾಗಿ ಹಲವಾರು ಸವಲತ್ತುಗಳನ್ನು ಕೊಡಲು ಇಲಾಖೆ ಬದ್ಧವಾಗಿದೆ. ಈ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಂದು ಅವರು ಹೇಳಿದರು. ಕರ್ನಾಟಕ ಸರ್ಕಾರದ ಅದರಲ್ಲಿ ಕೂಡ ಕಾರ್ಮಿಕ ಇಲಾಖೆಯ ಕೊಡುಗೆ ಬಹಳ ದೊಡ್ಡದಿದೆ. ಇವತ್ತು ಕಾರ್ಮಿಕ ಇಲಾಖೆಯ ಕಡೆಯಿಂದ ಸಂಘಟಿತವಾಗಿ ಕೆಲಸ ಮಾಡುವಂಥ ಮತ್ತು ಅಸಂಘಟಿತವಾಗಿ ಕೆಲಸ ಮಾಡುವಂಥ ಅದರಲ್ಲಿ ಕೂಡ ಕಟ್ಟಡ ಕಾರ್ಮಿಕರಿಗೆ ಕೂಡ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡುವಂಥ ಎಲ್ಲರಿಗೂ ಇವತ್ತು ಕಿಟ್ಟನ್ನು ವಿತರಣೆ ಮಾಡಲಾಗಿದೆ. ಅದಾದ ನಂತರ ಅಸಂಘಟಿತ ಕಾರ್ಮಿಕರಾಗಿ ಇರುವಂಥ ದೊಡ್ಡ ವರ್ಗ ಅವರು ಹಮಾಲರಿರ್ಬೋದು, ಚಿಂದಿ ಆಯುವರು ಇರ್ಬೋದು, ಗೃಹ ಕಾರ್ಮಿಕರಿರ್ಬೋದು, ಟೈಲರ್ಗಳಿರ್ಬೋದು, ಮೆಕ್ಯಾನಿಕರ್ಗಳಿರ್ಬೋದು, ಅಗಸರಿರ್ಬೋದು, ಅಕ್ಕಸಾಲಿಗರಿರ್ಬೋದು, ಕಮ್ಮಾರರಿರ್ಬೋದು, ಕುಂಬಾರರಿರ್ಬೋದು, ಕ್ಷೌರಿಕರು, ಬಟ್ಟಿ ಕಾರ್ಮಿಕರನ್ನು ಕೆಲಸ ಮಾಡುವಂಥ ಹೀಗೆ ಯಾರೆಲ್ಲ ಅದನ್ನು ಮಾಡ್ತಾರೆ, ಯಾರೆಲ್ಲ ಅವರ ಹೆಸರನ್ನು ಕಾರ್ಮಿಕ ಇಲಾಖೆ ವ್ಯವಸ್ಥೆಗಳಲ್ಲಿ ಹೆಸರನ್ನು ನೋಂದಾಯಿಸಿದ್ದಾರೆ, ಅವರಿಗೆಲ್ಲರಿಗೂ ಇವತ್ತು ಈ ಕಿಟ್ ಕೊಡುವಂಥ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಹಾಗಾಗಿ ನಾನು ಇಷ್ಟೇ ಹೇಳ್ತಾ ಇದ್ದೇನೆ, ತಮ್ಮ ಗ್ಯಾರೇಜ್ ಮಾಲಕ ಸಂಘದ ವತಿಯಿಂದ ಇನ್ನು ಮುಂದಿನ ದಿನಗಳಲ್ಲಿ ಅಂಥ ಗ್ಯಾರೇಜನ್ನು ನಡೆಸುವಂಥ ಮತ್ತು ಮೆಕ್ಯಾನಿಕ್ ವೃತ್ತಿಯನ್ನು ಮಾಡುವಂಥ ಯಾವುದೇ ಒಂದು ವ್ಯಕ್ತಿಗಳಿದ್ರೆ ಅವರನ್ನು ಕೂಡ ಈ ಕಾರ್ಮಿಕ ಕಟ್ಟಡದ ವ್ಯವಸ್ಥೆಗಳಲ್ಲಿ ಕಾರ್ಮಿಕ ವ್ಯವಸ್ಥೆಗಳಲ್ಲಿ ಜೋಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಎಲ್ಲೇ ಒಂದು ಕಡೆ ಈ ಸಲ ಸರ್ಕಾರದಿಂದ ಅದಕ್ಕೆ ಬಹಳ ದೊಡ್ಡ ರೀತಿಯ ಸಹಕಾರಗಳು ಬಂದಿಲ್ಲ. ಒಂದು ಕೊರೋನಾದ ಸಂದರ್ಭದಲ್ಲಿ ನಿಮಗೆ 2,000 ರೂಪಾಯಿ ಕೊಟ್ಟಿದ್ದಾರೆ. ಇದೇ ವೇಳೆ ಮಾತನಾಡಿದ ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರು ಸರ್ಕಾರ ನೀಡುತ್ತಿರುವ ಸವಲತ್ತುಗಳ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಕೋವಿಡಿನ ನಂತರ ಆದಂತಹ ಕೆಲವೊಂದು ವಿಚಾರಗಳ ಬಗ್ಗೆ ಸರ್ಕಾರ, ರಾಜ್ಯ ಇರ್ಬೋದು ಅಥವಾ ಕೇಂದ್ರ ಸರ್ಕಾರಗಳು ಯಾವ ರೀತಿ ಈ ಸಂಕಷ್ಟದ ಕಾಲದಲ್ಲಿ ಜನಸಾಮಾನ್ಯರಿಗೆ, ಅದರಲ್ಲೂ ಕೂಡ ಈ ರೀತಿಯ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಕೆಲಸ ಮಾಡುವಂತಹ ಬಂಧುಗಳಿಗೆ ನೆರವಾದ ರೀತಿ ಇರ್ಬೋದು, ಮತ್ತು ಮುಂದಿನ ದಿವಸಗಳಲ್ಲಿ ಏನು ಅಸಂಘಟಿತ ಕಾರ್ಮಿಕರಿಗೆ ಯೋಜನೆಗಳಿರುವೆ ಅದರ ಬಗ್ಗೆ ಬಹಳ ವಿಸ್ತಾರವಾಗಿ ತಮ್ಮ ಮುಂದೆ ಅವರು ಮಂಡನೆ ಮಾಡಿದ್ದಾರೆ. ಖಂಡಿತವಾಗಲೂ ಮಾನ್ಯ ಶಾಸಕರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆ ಹೇಳಿದರೆ, ತಾನು ಒಬ್ಬ ಸಕ್ರಿಯ ಜನಪ್ರತಿನಿಧಿಯಾಗಿ ತನ್ನ ಕ್ಷೇತ್ರದಲ್ಲಿರುವಂತಹ ಎಲ್ಲ ವರ್ಗದವರಿಗೆ ಸರ್ಕಾರದಿಂದ ಬರುವಂತಹ ಸವಲತ್ತುಗಳನ್ನು ಭಾಳ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಅವರಿಗೆ ಮುಟ್ಟಿಸುವಂಥದ್ದು, ಅದರ ಜೊತೆಗೆ ಏನು ಸರ್ಕಾರ ಪೂರೈಕೆ ಮಾಡುವಂಥ ಯಾವುದೇ ಒಂದು ಸೌಲಭ್ಯಗಳನ್ನು ಇನ್ನಷ್ಟು ಜನಸಾಮಾನ್ಯರ ಬೇಡಿಕೆಗಳನ್ನು, ತಮ್ಮ ಬಂಧುಗಳ ಬೇರೆ ಬೇರೆ ಕಾರ್ಮಿಕ ವಲಯಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಜನಸಾಮಾನ್ಯರ ಬೇಡಿಕೆಗೆ ಅನುಗುಣವಾಗಿ ಮತ್ತೆ ಸರ್ಕಾರವನ್ನು ಕೋರಿ ಹೆಚ್ಚುವರಿ ಅವರ ಬೇಡಿಕೆಗೆ ಅನುಗುಣವಾಗಿ ಹೆಚ್ಚುವರಿ ಸೌಲಭ್ಯಗಳನ್ನು ಪಡೆಯುವಲ್ಲಿ ಅವರು ಈ ಜಿಲ್ಲೆಯ ಒಂದು ಬಹಳ ಮುತುವರ್ಜಿಯಿಂದ ಕೆಲಸ ಕಾರ್ಯಗಳನ್ನು ಮಾಡುವಂಥ ಶಾಸಕ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ವೇಳೆ ಸಂಘದ ಅಧ್ಯಕ್ಷ ದಿನೇಶ್ ಕುಮಾರ್, ಸ್ಥಳೀಯ ಪಾಲಿಕೆಯ ಸದಸ್ಯ ಶೈಲೇಶ್ ಕುಮಾರ್, ಕಾರ್ಮಿಕ ಇಲಾಖೆಯ ಅಧಿಕಾರಿ ಮೇರೆ ಪೆಡ್ರಿಕ್ ಗಯಾ ಸೇರಿದಂತೆ ಜಿಲ್ಲಾ ಗ್ಯಾರೇಜ್ ಮಾಲಕರ ಸಂಘದ ಸದಸ್ಯರು ಉಪಸ್ಥಿತರಿದ್ದರು.